ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಚುನಾವಣಾ ನೀತಿ ಸಂಹಿತೆ ಇಂದಿನಿಂದಲೇ ಜಾರಿಯಾಗಿದೆ. ನೀತಿ ಸಂಹಿತೆ ಪ್ರಕಾರ ಏನು ಮಾಡಬಹುದು, ಏನು ಮಾಡಬಾರದು ಬನ್ನಿ ನೋಡೋಣ. ಕರ್ನಾಟಕ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ. ನೀತಿ ಸಂಹಿತೆ ಪ್ರಕಾರ ಇನ್ನು ಮುಂದೆ ಏನು ಮಾಡಬಹುದು, ಏನು ಮಾಡಬಾರದು ಅನ್ನೋದನ್ನ ನೋಡೋದಾದ್ರೆ, ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿ ಜಾತಿ ಭಾಷೆಗಳ ಮಧ್ಯೆ ಭಿನ್ನಾಭಿಪ್ರಾಯ ತರುವ ಚಟುವಟಿಕೆಯನ್ನು ನಡೆಸಬಾರದು. ಇತರೆ ಪಕ್ಷಗಳ ನೀತಿ ಸಿದ್ಧಾಂತಗಳ ವಿರುದ್ಧ ಆಧಾರರಹಿತವಾಗಿ ಆರೋಪ ಮಾಡುವಂತಿಲ್ಲ. ಮತಗಳನ್ನು ಸೆಳೆಯಲು ಜಾತಿ ಮತ್ತು ಸಮುದಾಯದ ಭಾವನೆಗಳನ್ನು ಬಳಸಿಕೊಳ್ಳಬಾರದು. ಧಾರ್ಮಿಕ ಸ್ಥಳಗಳನ್ನು ಚುನಾವಣಾ ಪ್ರಚಾರಕ್ಕಾಗಿ ಬಳಸಿಕೊಳ್ಳಬಾರದು. ಮತಕ್ಕಾಗಿ ಅಭ್ಯರ್ಥಿಗಳು ಮತದಾರರ ವೈಯಕ್ತಿಕ ಜೀವನಕ್ಕೆ ಅಡ್ಡಿ ಮಾಡಬಾರದು. ಬಲವಂತವಾಗಿ ಮತದಾರರಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇರಬಾರದು. ಯಾವುದೇ ಪಕ್ಷಗಳು ಅಭ್ಯರ್ಥಿಗಳು ಅನುಮತಿ ಇಲ್ಲದೆ ಬ್ಯಾನರ್, ಭಿತ್ತಿಪತ್ರ, ಧ್ವಜವನ್ನು ಹಾಕುವಂತಿಲ್ಲ. ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ತೊಂದರೆ ಮಾಡುವುದಿಲ್ಲ ಅನ್ನೋ ಭರವಸೆಯನ್ನು ನೀಡಬೇಕು. ಇನ್ನೊಂದು ಪಕ್ಷ ಏರ್ಪಡಿಸುವ ಸಭೆಗಳಿಗೆ ಅಡ್ಡಿ ಮಾಡಬಾರದು. ಇತರೆ ಪಕ್ಷಗಳ ಪೋಸ್ಟರ್ಗಳನ್ನು ಇನ್ನೊಂದು ಪಕ್ಷದವರು ತೆಗೆಯುವಂತಿಲ್ಲ. ಇನ್ನು ಸಭೆ ನಡೆಸುವಾಗ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನ ನೋಡೋದಾದರೆ, ಯಾವುದೇ ಪಕ್ಷ ಸಭೆ ನಡೆಸುವ ಮುನ್ನ ಪೊಲೀಸರಿಂದ ಸ್ಥಳ, ಸಮಯದ ಬಗ್ಗೆ ಅನುಮತಿ ಪಡೆಯಬೇಕು. ನಿಷೇಧಿತ ಪ್ರದೇಶಗಳಲ್ಲಿ ಸಭೆ ಆಯೋಜಿಸುವ ಮುನ್ನ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಸಲ್ಲಿಸಬೇಕು. ಧ್ವನಿವರ್ಧಕಗಳಿಗೆ ಅನುಮತಿ ಪಡೆಯುವ ವಿಚಾರದಲ್ಲಿ ಮುಂಚೆಯೇ ಅನುಮತಿಯನ್ನು ಪಡೆಯಬೇಕು. ಪ್ರಚಾರದ ವೇಳೆ ಗಲಾಟೆ ನಡೆದರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಯಾವುದೇ ಕಾರಣಕ್ಕೂ ಅಂಥವರ ವಿರುದ್ಧ ತಾವೇ ಕ್ರಮಕ್ಕೆ ಮುಂದಾಗಬಾರದು. ಇನ್ನು ಪೊಲೀಸರಿಗೆ ನೀತಿ ಸಂಹಿತೆ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಇನ್ಸ್ಪೆಕ್ಟರ್ ಮತ್ತು ಮೇಲ್ಪಟ್ಟ ಹುದ್ದೆಯ ಅಧಿಕಾರಿಗಳು ತವರು ಜಿಲ್ಲೆಯಲ್ಲಿ ಇರುವಂತಿಲ್ಲ. ಒಂದೇ ಉಪವಿಭಾಗದಲ್ಲಿ 3 ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದರೆ ವರ್ಗಾವಣೆ. ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 3 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದರೆ ವರ್ಗಾವಣೆ. ಒಂದೇ ಜಿಲ್ಲೆಯಲ್ಲಿ 3 ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿದರೆ ಆಗಲೂ ಕೂಡ ವರ್ಗಾವಣೆ ಮಾಡ್ತಾರೆ. ಸೊ ಯಾವುದೇ ಪಕ್ಷ ಅಭ್ಯರ್ಥಿ ಅಥವಾ ಕಾರ್ಯಕರ್ತರು ಯಾವುದಾದರೂ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಹಾಲಿ ಶಾಸಕರು ಜನರ ಮನವೊಲಿಸೋದಕ್ಕೆ ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯ್ಕ ತಾವು ಮಾಡಿದ ಮತ್ತು ತಮ್ಮ ಸರ್ಕಾರ ಮಾಡಿದ ವಿವಿಧ ಯೋಜನೆಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ವಿಶೇಷ ವಾಹನದ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಚುನಾವಣೆ ಪ್ರಚಾರಕ್ಕೆ ಈಗಿನಿಂದಲೇ ಚಾಲನೆ ನೀಡಿದ್ದಾರೆ. ಸಹಾಯವಾಣಿ ಇದು ಕಲರ್ ಪುಟ್ಟ ಓಮ್ನಿ ವ್ಯಾನ್. ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಶಾಸಕ ನೇಮಿರಾಜ್ ನಾಯ್ಕ್ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಈ ವಾಹನ ಸಜ್ಜುಗೊಳಿಸಿದ್ದಾರೆ. ವಾಹನದ ತುಂಬಾ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ ಬಣ್ಣಿಸೋ ಬಣ್ಣದ ಚಿತ್ರಗಳಿವೆ. ಜೊತೆಗೆ ಬಿಜೆಪಿ ಮುಖಂಡರ ಚಿತ್ರಗಳು ಇವೆ. ಸನ್ಮಾನ್ಯ ಶ್ರೀ ನೇಮಿರಾಜ್ ನಾಯ್ಕರವರು ಈಗಾಗಲೇ ಒಂದು ಜನಸ್ಪಂದನೆಗೋಸ್ಕರ ಒಂದು ವೆಹಿಕಲ್ ಅನ್ನು ಬಿಟ್ಟಿದ್ದೀವಿ. ಈಗಾಗಲೇ 1 ವರ್ಷದಿಂದ ಅದು ಚುನಾವಣೆಗೋಸ್ಕರ ಗಿಮಿಕ್ ಮಾಡದ ಉದ್ದೇಶವನ್ನು ಹೊಂದಿರುವುದಿಲ್ಲ ಅಂತೇಳಿ ಈ ಮೂಲಕ ಸ್ಪಷ್ಟವನ್ನು ಪಡಿಸ್ತಾ ಇದ್ದೀವಿ. ಇಲ್ಲಿ ಕರೆಂಟು ಇನ್ನಿತರ ಯಾವುದೇ ಒಂದು ಅನಾನುಕೂಲ ಆದಂಥ ಸಂದರ್ಭದಲ್ಲಿ ಕೂಡ ಈ ವೆಹಿಕಲ್ ಜನಸ್ಪಂದನೆಗೆ ಬಹಳಷ್ಟು ಉಪಯುಕ್ತ ಆಗಿದೆ ಅಂತೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಾಹನದ ಮೇಲೆ ಬರೆದಿರೋ ಬಿಜೆಪಿ ಮುಖಂಡರ ಚಿತ್ರಗಳನ್ನ ಒಮ್ಮೆ ಗಮನ ಬಿಟ್ಟು ನೋಡಿ. ವಾಜಪೇಯಿ, ಅಡ್ವಾಣಿ, ನಿತಿನ್ ಗಡ್ಕರಿ, ಸುಷ್ಮಾ ಸ್ವರಾಜ್, ಜಗದೀಶ್ ಶೆಟ್ಟರ್, ಸದಾನಂದ ಗೌಡರ ಪಕ್ಕದಲ್ಲಿ ಯಡಿಯೂರಪ್ಪನವರ ಭಾವಚಿತ್ರವೂ ಇದೆ. ಅರೆರೆ, ಇದು ಹೇಗ್ ಸಾಧ್ಯ? ಬಿಎಸ್ವೈ ಬಿಜೆಪಿಯಲ್ಲಿದ್ದಾರಾ, ಕೆಜೆಪಿಯಲ್ಲಿದ್ದಾರಾ ಅಂತೀರಾ? ನೇಮಿರಾಜ್ ನಾಯ್ಕ್ ಅವರಿಗೂ ಯಡಿಯೂರಪ್ಪ ಮೇಲಿನ ಮಮಕಾರವೋ ಏನೋ ಗೊತ್ತಿಲ್ಲ. ಯಡಿಯೂರಪ್ಪ ಚಿತ್ರ ಬರೆಸಿ ಪ್ರಚಾರ ನಡೆಸಿದ್ದಾರೆ. ಇದೊಂದೇ ಎಡವಟ್ಟಲ್ಲ. ವಿಂಡೋ ಗ್ಲಾಸ್ಗಳಿಗೆ ಚಿತ್ರ ಬರೆಸಿದ್ದು ಯಾಕೆ? ಹೌದು, ವಾಹನದ ವಿಂಡೋ ಗ್ಲಾಸ್ಗಳನ್ನು ಬಿಡದೆ ಚಿತ್ರ ಬರೆಸಲಾಗಿದೆ. ಇದು ಕೂಡ ಕಾನೂನು ಉಲ್ಲಂಘನೆ ಅಲ್ವಾ? ಟೆಂಟೆಡ್ ಗ್ಲಾಸ್ ಬಳಸಬಾರದು, ವಾಹನದ ವಿಂಡೋ ಗ್ಲಾಸ್ಗಳೆಲ್ಲ ಪಾರದರ್ಶಕ ಆಗಿರಬೇಕು ಅನ್ನೋ ರೂಲ್ಸ್ ಇದೆ. ಆದ್ರೆ ಶಾಸಕರ ಪ್ರಚಾರ ವಾಹನಕ್ಕೆ ಮಾತ್ರ ಆ ನಿಯಮ ಅನ್ವಯಿಸಿಲ್ಲ. ಇನ್ನು ಬಳ್ಳಾರಿಯಲ್ಲಿ ಈ ಬಾರಿ ಬಿಜೆಪಿ ಸ್ಥಿತಿಗತಿ ಅಷ್ಟಕ್ಕಷ್ಟೇ. ಹೀಗಾಗಿ ಗೆಲ್ಲೋಕೆ ಅಭ್ಯರ್ಥಿಗಳು ಸಾಕಷ್ಟು ಕಸರತ್ತು ನಡೆಸಬೇಕಿದೆ. ಹೀಗಾಗಿ ನೇಮಿರಾಜ್ ನಾಯ್ಕ್ ಪ್ರಚಾರಕ್ಕೆ ಕಸರತ್ತು ನಡೆಸಿದ್ದಾರೆ. ಇವತ್ತು ಸಹಾಯವಾಣಿ
ಜನತೆಯ ಮನೆ ಬಾಗಿಲಿಗೆ ಯೋಜನೆಯನ್ನು ಕೊಡೋದರ ಮುಖಾಂತರ ಇವತ್ತು ರೈತರಿಗೆ ಯೋಜನೆ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು, ಯೋಜನೆಗಳನ್ನು ಅವರು ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕನ್ನುವಂಥ ವಿಷಯವನ್ನು ಮುಟ್ಟಿಸೋ ಜೊತೆಗೆ ಇವತ್ತು ಆ ವೆಹಿಕಲ್ ಬಹಳ ಸಹಕಾರಿಯಾಗ್ತಾ ಇದೆ. ಕಳೆದ ಬಾರಿ ರೆಡ್ಡಿಗಳ ಪ್ರಾಬಲ್ಯದಿಂದ ಬಳ್ಳಾರಿ ಜಿಲ್ಲೆಯ 9 ಕ್ಷೇತ್ರಗಳ ಪೈಕಿ 8ರಲ್ಲಿ ಗೆದ್ದಿತ್ತು. ಆದರೆ ಗಣಿನಾಡಿನಲ್ಲಿ ರಾಜಕೀಯ ಗಾಳಿ ಬದಲಾಗಿದ್ದು ನೇಮಿರಾಜ್ ನಾಯ್ಕ್ ಕೇಸರಿ ಪಡೆಯಲ್ಲೇ ಉಳಿದಿದ್ದಾರೆ. ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದು ಮತದಾರ ಪ್ರಭುಗಳು ಆಶೀರ್ವಾದ ಮಾಡ್ತಾರಾ ಅಂತ ಕಾದ್ ನೋಡೋಣ. ಬಳ್ಳಾರಿಯಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಕಳೆದ ಬಾರಿ ಚಿತ್ರದುರ್ಗದ 2 ನಗರಸಭೆ ಸದಸ್ಯರು ಕಿತ್ತಾಡಿಕೊಂಡಿದ್ರು. ನಂತರ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿ ಬಂದಿದ್ರು. ಆದರೆ ಅದೇನಾಯ್ತೋ ಏನೋ, ಈ ಬಾರಿಯ ಚುನಾವಣೆಯಲ್ಲಿ 2 ಸೋಲನ್ನು ಅನುಭವಿಸಿದ್ದಾರೆ. ಯಾರವರು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಕಾಂಪೌಂಡ್ ಗೋಡೆ ಪಕ್ಕ ಕೂತಿರೋ ಈಕೆ ಚಿತ್ರದುರ್ಗದ ಮಾಜಿ ನಗರಸಭೆ ಜೆಡಿಎಸ್ ಸದಸ್ಯೆ ರುದ್ರಾಣಿ. ಈ ಬಾರಿಯೂ ಜೆಡಿಎಸ್ನಿಂದಲೇ ಸ್ಪರ್ಧಿಸಿ ಸೋಲುಂಡಿದ್ದಾರೆ. ವಿಷಯ ಅದಲ್ಲ ಬಿಡಿ. ಕಳೆದ ಬಾರಿ ನಗರಸಭೆ ಅಧ್ಯಕ್ಷ ಗಾದಿಗಾಗಿ 40 ಲಕ್ಷ ಕೊಟ್ಟಿದೆ ಅಂತ ರುದ್ರಾಣಿ ತಗಾದೆ ತೆಗೆದಿದ್ರು. ಇವರು ಆರೋಪ ಮಾಡಿದ್ದು ನಗರಸಭೆಯ ಮತ್ತೊಬ್ಬ ಜೆಡಿಎಸ್ ಸದಸ್ಯರಾಗಿದ್ದ ರಘುರಾಮರೆಡ್ಡಿ ವಿರುದ್ಧ. ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರಘುರಾಮರೆಡ್ಡಿ ಕೂಡ ಸೋಲುಂಡಿದ್ದಾರೆ. ಇವರಿಬ್ಬರ ಸೋಲಿನ ಬಗ್ಗೆ ಜನ ಮಾತನಾಡ್ಕೊಳ್ತಾ ಇರೋದು ಹೀಗೆ. ಈ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಆಣೆ ಪಾಣೆ ಅಂತೆಲ್ಲ ಮಾಡಿದ್ರಂತೆ, ಅದೇನು ಅಧ್ಯಕ್ಷ ಸೀಟಿನ ಪ್ರಾಬ್ಲಮಿಗೆ ಅದೇನೋ ಪ್ರಾಬ್ಲಮ್ ಆಯಿತು. ನಗರಸಭೆ ಸದಸ್ಯರಾಗಿರೋಂಥವ್ರು ಅಷ್ಟೊಂದು ಓಟ್ ಲೀಡಿಂದ ಸೋಲ್ತಾರೆ ಅಂದ್ಕೊಂಡಿರಲಿಲ್ಲ, ಯಾರು ಅಂದ್ಕೊಂಡಿರಲಿಲ್ಲ. ಅದನ್ನು ನಾವು ಕೈಲ ನಂಬಕ್ಕಾಗಲ್ಲ. ರಿಸಲ್ಟ್ ಬಂದ ತಕ್ಷಣಕ್ಕೆ ಅದು ಗೊತ್ತಾಗಿತ್ತು. 773 ಓಟಿಗೆ ಸೋತಿದ್ದಾರೆ. ರುದ್ರಾಣಿ ಹಾಗೂ ರಘುರಾಮ್ ರೆಡ್ಡಿ ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಕಿತ್ತಾಡಿದರು. ತಮ್ಮ ಮಾತು ಸಮರ್ಥಿಸಿಕೊಳ್ಳೋದಕ್ಕೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡಿದರು. ಅದರಲ್ಲಿ ಯಾರದು ನಿಜಾನೋ ಯಾರು ಸುಳ್ಳು ಹೇಳಿದ್ರು ಇಬ್ರು ಸೋತಿದ್ದಾರೆ. ಮಂಜುನಾಥನ ಅವಕೃಪೆಗೆ ಪಾತ್ರರಾಗಿದ್ದೇ ಅದಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇದೆ. ದುಸ್ವಾರ್ಥ ಸಾಧನೆಗಾಗಿ ದೇವರ ಮಹಿಮೆಯ ಮೊರೆ ಹೋಗಬಾರದು ಅನ್ನೋದು ಅರ್ಚಕರ ಅಭಿಪ್ರಾಯ. ಆಣೆ ಪ್ರಮಾಣ ಮಾಡಲೇಬಾರ್ದು ಅದನ್ನು ಯಾವತ್ತಿಗೂ. ಯಾಕಂದರೆ ನಾವು ಶರಣರು ಹೇಳಿರೋ ಪ್ರಕಾರ ನುಡಿದಂತೆ ನಡಿಬೇಕು. ಅದೇ ನಮಗೆ ಆಣೆ ಪ್ರಮಾಣ ಆದಾಗೆ. ಒಟ್ನಲ್ಲಿ ರುದ್ರಾಣಿ ಹಾಗೂ ರಘುರಾಮ್ ರೆಡ್ಡಿ ಇಬ್ಬರಿಗೂ ಕೋಟೆನಾಡಿನ ಜನ ಪಾಠ ಕಲಿಸಿದ್ದಾರೆ. ಇನ್ನಾದರೂ ಇಂಥ ಎಡವಟ್ಟುಗಳಿಂದ ಜನಪ್ರತಿನಿಧಿಗಳು ದೂರ ಇರಬೇಕಷ್ಟೇ. ಚಿತ್ರದುರ್ಗದಿಂದ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.